ಹೇ ಗೈಸ್ ವೆಲ್ಕಮ್ ಬ್ಯಾಕ್. ನಾನು ಪ್ರತಾಪ್, ನೀವು ನೋಡ್ತಾ ಇರೋ ಪಾಪಿ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ತಿಳಿಸ್ಕೊಡ್ತಾ ಇರೋದು ರಿಯಲ್ಮಿ 3 Pro ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ರಿಯಲ್ಮಿ 3 Pro ಅನ್ಬಾಕ್ಸಿಂಗ್ ಮಾಡಿದ್ದು ಎಷ್ಟೋ ಜನ ಕೇಳ್ತಿದ್ರು. ಜೊತೆಗೆ ನಾನು ಒಂದು ಫೋನ್ ತಗೋಬೇಕಂತಿದೆ, ಅದಕ್ಕೆ ರಿಯಲ್ಮಿ 3 Pro ತಗೊಂಡಿದ್ದೆ. ನನಗೇನಿದೆ ರಿವ್ಯೂ ಯೂನಿಟ್ ಅಲ್ಲ, ನಾನೇ ಸ್ವಂತ ದುಡ್ಡಾಗಿ ತರಿಸಿರೋದು. ಇದು ಬಂದು ನಾನು ತರಿಸಿರೋದು 6GB ರ್ಯಾಮು 128GB ಇನ್ಬಿಲ್ಟ್ ತರಿಸ್ತೀನಿ. ಇದು ಯಾವ ತರ ಇದೆ ಫೋನ್ ಏನಂತ ಫುಲ್ ಅನ್ಬಾಕ್ಸಿಂಗ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಗೊತ್ತಲ್ಲ, ಕೆಳಗಡೆ ಕಾಣ್ತಾ ಇರ್ಬೇಡಿ, ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಾಟನ್ ಕ್ಲಿಕ್ ಮಾಡಿ. ನಾನು ಯಾವ್ದು ಹೊಸ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಮತ್ತೆ ಪಾಪಿ ಜಸ್ಟ್ ಅಪ್ಲೋಡ್ ವಿಡಿಯೋ ಗೌರ್ಮೆಂಟ್ ಹೆಚ್ಚಂತ. ಬನ್ನಿ ಗೈಸ್ ವಿಡಿಯೋ ನೋಡೋಣ. ಇಲ್ಲಿ ನೋಡ್ತಾ ಇದ್ದೀರಾ ಬಾಕ್ಸ್ ಹಿಂದ್ಗಡೆ ಸ್ಟಿಕ್ಕರ್ ಕೊಟ್ಟಿದ್ರೆ ಇದನ್ನ ನಾವು ಓಪನ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರೋದು ಓಪನ್ ಮಾಡಿದ್ದೀನಿ. ಓಪನ್ ಮಾಡ್ತಾ ಇದ್ದಂಗೆ ಈಗ ಇಲ್ಲಿ ಓಪನ್ ಮಾಡ್ತೀನಿ ನಾನು ಫೋನ್ನ. ಇಲ್ಲಿ ನೋಡ್ತಾ ಇರೋದು ಇಲ್ಲಿ ಹೇಳ್ಬೇಕಂದ್ರೆ ನಿಮ್ಮ ಮೊಬೈಲ್ಗೆ ಕೇಸ್ ಕವರ್ ಕೊಡ್ತಾರೆ, ಯಾಕಂದರೆ ತುಂಬ ಗಟ್ಟಿಯಾಗಿರಲಿ, ಅಕಸ್ಮಾತ್ ಬಿದ್ದರೂ ಏನೂ ಆಗದೆ ಇರಲಿ ಅನ್ನೋದಕ್ಕೋಸ್ಕರ ಚೆನ್ನಾಗಿದೆ ಒಂಥರ. ಜೊತೆಗೆ ಚಾರ್ಜರ್ ಹತ್ರ ಇದು ಕೊಟ್ಟಿದ್ದಾರೆ, ಯಾಕಂದರೆ ಗಲೀಜ್ ಹೋಗಬಾರ್ದು ಅನ್ನೋದು ಒಂದು ಪ್ರೊಟೆಕ್ಷನ್ಗೋಸ್ಕರ ಇದನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಈಗ ನೋಡ್ತಾ ಇದ್ದೀರ ಅನ್ಕೊಂತೀನಿ, ಫೋನು ಇಲ್ಲಿ ಬಂದಿದೆ, ನೋಡ್ತಾ ಇರ್ಬೋದು. ಫೋನು ಈಗ ಕೈಯಲ್ಲಿದೆ. ಇದನ್ನು ಸ್ವಲ್ಪ ಸೈಡ್ಗೆ ಇಡ್ತೀನಿ ನಾನು. ಫಸ್ಟು ಬಾಕ್ಸಲ್ಲಿ ಏನು ಕೊಟ್ಟಿದ್ದಾರೆ ನೋಡೋಣ. ಜೊತೆಗೆ ಚಾರ್ಜರ್ ಕೊಟ್ಟಿದ್ದಾರೆ. ಈ ಓಕೋ ಚಾರ್ಜರ್ ಕೊಟ್ಟಿರೋದಿದೆ, ನಿಮ್ಮ ಮೊಬೈಲು ಫಾಸ್ಟಾಗಿ ಚಾರ್ಜ್ ಆಗುತ್ತೆ. ಏನಪ್ಪ ಅಂದರೆ ನೀವು 1 ಅವರಲ್ಲೇ ನಿಮ್ಮ ಮೊಬೈಲ್ 100% ಚಾರ್ಜ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ, ಯಾಕಂದರೆ ಇದರಲ್ಲಿ ಹೈ ಪವರ್ ಇರೋದ್ರಿಂದ ನಿಮ್ಮ ಮೊಬೈಲ್ ಬೇಗ ಚಾರ್ಜ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಫುಲ್ಲು. ಜೊತೆಗೆ ಅಲ್ಲೂ ಕೂಡ ಆರೆಂಜ್ ಕಲರ್ ಕೊಟ್ಟಿದ್ದಾರೆ. ಏನಕ್ಕಪ್ಪ ಅಂದರೆ ಅವ್ರ ಬ್ರ್ಯಾಂಡು ಫುಲ್ಲು ಆರೆಂಜ್ ಕಲರ್ ಇರಲಿ ಅಂತ ಅಲ್ಲೂ ಕೂಡ ಆರೆಂಜ್ ಕೊಟ್ಟಿದ್ದಾರೆ. ಅಷ್ಟಲ್ಲದೆ ಅವ್ರು ಕೊಟ್ಟಿರೋದಲ್ಲ ಕೇಬಲ್ಲು, ಅದು ಬಂದು ಮಾಮೂಲಿ ಮೈಕ್ರೋ USB ಕೇಬಲ್ಲೇ ಕೊಟ್ಟಿದ್ದಾರೆ. ಅದು ಕೂಡ ಆರೆಂಜ್ ಕಲರಲ್ಲಿ ಇದೆ ಮುಂದೆ. ಏನಕ್ಕಪ್ಪ ಅಂದರೆ ಆರೆಂಜ್ ಕಲರ್ ಬ್ರ್ಯಾಂಡ್ ಅಂತ ಹೇಳಿದ್ನಲ್ಲ, ಅದೇ ಥರ ಆರೆಂಜ್ ಬ್ರ್ಯಾಂಡ್ ಇರಲಿ ಅಂತಲೇ ಫುಲ್ಲು ಆರೆಂಜ್ ಕೊಟ್ಟಿದ್ದಾರೆ. ಮೈಕ್ರೋ USB ಕೊಟ್ಟಿದ್ದಾರೆ. ಅದಕ್ಕೂ C ಟೈಪ್ಗಿಂತ ಫಾಸ್ಟಾಗಿ ಚಾರ್ಜ್ ಆಗಲಿ ಅಂತಲೇ ಓಕೋ ಚಾರ್ಜರ್ ಕೊಟ್ಟಿರೋದು. ಫಾಸ್ಟಾಗಿ ಚಾರ್ಜ್ ಆಗುತ್ತಿದ್ದು. ಫೋನ್ ಕೆಳಗಡೆ ನೋಡೋದಾದರೆ 3.5mm ಜಾಕ್ ಇದೆ. ಜೊತೆಗೆ ನೀವು ಮಾತಾಡೋದಕ್ಕೋಸ್ಕರ ಮೈಕ್ಗೋಸ್ಕರ ಒಂದು ಹೋಲ್ ಇದೆ. ನೀವು ಮಾಮೂಲಿ ಮೈಕ್ರೋ USB ಚಾರ್ಜರ್ ಕೊಟ್ಟಿದ್ದಾರೆ. ಜೊತೆಗೆ ಸ್ಪೀಕರ್ ಇದೆ. ಬ್ಯಾಕ್ ಸೈಡ್ ನೋಡೋದಾದರೆ ಇಲ್ಲಿ ನೋಡ್ತಾ ಇರ್ಬೋದು ವಾಲ್ಯೂಮ್ ಅಪ್ ಬಟನು ಮತ್ತು ಡೌನ್ ಬಟನ್ ಇದೆ. ನಾವು ಸಿಮ್ ಟ್ರೇ ಇಲ್ಲಿದೆ. ಆ ಕಡೆ ಸೈಡ್ ನೋಡೋದಾದರೆ ನಮ್ಮದು ಮಾಮೂಲಿ ಪವರ್ ಬಟನ್ ಕೊಟ್ಟಿದ್ದಾರೆ ಅಷ್ಟೇ. ಗೈಸ್ ಫೋನ್ ನೋಡ್ತಿರ್ಬೋದು, ಫೋನು ಸಖತ್ತು ಸ್ಲಿಮ್ ಆಗಿದೆ. ಹೇಳ್ಬೇಕಾದ್ರೆ ತುಂಬ ಯೂಸಿಗೆ ಒಂದು ಸಖತ್ತಾಗಿದೆ. ಯಾಕಂದರೆ 4000 mAh ಬ್ಯಾಟ್ರಿ ಕೊಟ್ಟರು ಈ ರೇಂಜಿಗೆ ಸ್ಮೂತಾಗಿ ಸ್ಲಿಮ್ಮಾಗಿ ಕೊಟ್ಟಿದ್ದಾನೆ ಅಂದರೆ ನಿಜವಾಗ್ ಆಗಲ್ಲ. ಕೆಲವೊಂದು ಮೊಬೈಲಿಗೆ ಮಾತ್ರ ಕೊಡ್ತಾರೆ. ಈ ಮೊಬೈಲ್ ಉಗುಳುತ್ತಲ್ಲ, ಇರೋ ಪ್ರೈಸ್ ಹೇಳ್ತಾ ಇದ್ದೀನಿ. ಸಖತ್ ಸ್ಲಿಮ್ ಆಗಿದೆ, ತುಂಬ ಈಸಿಯಾಗಿ ನಾವು ಇದನ್ನು ಯೂಸ್ ಮಾಡ್ಬೋದು. ಜೊತೆಗೆ ಫೀಲು ಕೂಡ ಅದೇ ಥರ ಇರುತ್ತೆ. ನೋಡ್ತಾ ಇದ್ದೀರಾ ಅನ್ಕೊತೀನಿ ನಾನಿಲ್ಲಿ. ಹೇಳ್ಬೇಕಾದ್ರೆ ಇಷ್ಟೊಂದು ಸ್ಲಿಮ್ ಆಗಿದೆ, ಚೆನ್ನಾಗಿದೆ. ವೆಯ್ಟ್ಲೆಸ್ಸು, ಅಷ್ಟೊಂಥರ ವೆಯ್ಟ್ ಏನೂ ಇಲ್ಲ, ನಾರ್ಮಲ್ ಆಗಿರೋ ಥರ ವೆಯ್ಟೇ ಇದೆ. ಈಗ ನೋಡ್ತಾ ಇರ್ಬೋದು, ನಾನೀಗ ಬೂಟ್ ಮಾಡ್ತೀನಿ. ಬೂಟ್ ಮಾಡಿ ಸೆಟ್ಟಿಂಗ್ನೆಲ್ಲ ಆನ್ ಮಾಡ್ತೀನಿ. ಬ್ಯಾಕ್ ಸೈಡ್ ಬಂದು ಒಂದು ಕ್ಯಾಮ್ರಾ ಕೊಡಿದ್ರೆ, ಒಂದು ಸೆನ್ಸರ್ ಕೊಡಿದ್ರೆ, ಒಂದು ಫ್ಲ್ಯಾಶ್ ಕೊಡಿದ್ರೆ. ಕ್ಯಾಮ್ರಾ ಬಂದು 16+64 ಕೊಟ್ಟಿದ್ದಾರೆ. ಫ್ರಂಟ್ ಬಂದು 25 MP ಕ್ಯಾಮ್ರಾ ಕೊಟ್ಟಿದ್ದಾರೆ. ಜೊತೆಗೆ ಡಿಸ್ಪ್ಲೇ ಅಂತೂ ಸಖತ್ತಾಗಿದೆ. 6.3 ಇಂಚಸ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಅದರಿಂದ ನಿಮ್ಗೊಂದು ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ. ಜೊತೆಗೆ HD ಫೋಟೋ ವೀಡಿಯೋಸ್ಗಳನ್ನೆಲ್ಲ ಆರಾಮಾಗಿ ನೀವು ಇದರಲ್ಲಿ ಶೂಟ್ ಮಾಡ್ಬೋದು. ತುಂಬ ಸಖತ್ತಾಗಿದೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ಡಿಸ್ಪ್ಲೇ ಒಂದು ಸ್ವಲ್ಪ 6.3 ಇಂಚಸ್ ಕೊಟ್ಟಿರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ನೀವು ಏನೇ ಒಂದು ಯೂಸ್ ಮಾಡೋದಾಗಿರ್ಬೋದು, ಪ್ರತಿಯೊಂದೇ ಆಗಿರ್ಬೋದು, ನೀವೇ ವಿಡಿಯೋ ರೆಕಾರ್ಡ್ ಮಾಡೋಗಿರ್ಬೋದು, ಒಂದು ಸ್ವಲ್ಪ ಏನಾದರೂ ಬೇರೆ ವಿಡಿಯೋ ನೋಡೋದಾಗಿರ್ಬೋದು, ಚೆನ್ನಾಗಿ ಕಾಣಿಸುತ್ತೆ ಇದರಿಂದ. ಗೈಸ್ ಹೇಳ್ಬೇಕಾದ್ರೆ ಫೋನ್ದು ಫಿಂಗರ್ ಪ್ರಿಂಟ್ ಇಲ್ಲ ಫೇಸ್ ಲಾಕ್ ಚೆಕ್ ಮಾಡೋದ್ರೆ ತುಂಬ ಸಖತ್ ಸೆನ್ಸಿಟಿವ್ ಆಗಿದೆ, ಫಾಸ್ಟ್ ಆಗಿದೆ. ಇಲ್ಲಿ ನೋಡ್ತಾ ಇರೋದು ಫೋನು ಲಾಕ್ ಆಗಿದೆ. ಫೋನ್ ಲಾಕ್ ಆಗಿರೋದನ್ನ ಈಗ ನೋಡಿ ಲಾಕ್ ಆಗಿದೆ. ಈಗ ನಾನು ಫೇಸ್ ತೋರಿಸ್ತೀನಿ. ಫೇಸ್ ತೋರಿಸ್ಬೇಕಾದ್ರೆ ನೋಡ್ತಾ ಇದ್ದೀರಾ ಅನ್ಕೊತೀನಿ, ಓಪನ್ ಆಗಿದೆ. ಮತ್ತೆ ಲಾಕ್ ಮಾಡ್ತೀನಿ, ಮತ್ತೆ ಫೇಸ್ ತೋರಿಸ್ತೀನಿ. ಆಟೋಮೆಟಿಕ್ಕಾಗಿ ಫಿಂಗರು ಇಡ್ತಾ ಇಲ್ಲ, ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ಫಿಂಗರ್ ಪ್ರಿಂಟ್ಸು ಕೂಡ ಅದೇ ಥರ ಫಾಸ್ಟ್ ಆಗಿದೆ. ನೋಡ್ತಾ ಇರ್ಬೋದು, ಒಂದೇ ಸೆಕೆಂಡ್ಗೆ ಇಟ್ಟಿದ ತಕ್ಷಣ ಆಟೋಮೆಟಿಕ್ಕಾಗಿ ಫಿಂಗರ್ ಓಪನ್ ಆಗ್ತದೆ. ತುಂಬ ಚೆನ್ನಾಗಿದೆ, ಸೆನ್ಸಿಟಿವ್ ಆಗಿದೆ. ಗೈಸ್ ಹೇಳ್ಬೇಕಾದ್ರೆ ಯೂಸ್ ಮಾಡೋಕ್ಕಂತೂ ಸಕ್ಕ ಸ್ಮೂತ್ ಆಗಿದೆ. ನೋಡ್ತಿರ್ಬೋದು ಎಷ್ಟು ಸ್ಮೂತಾಗಿ ವರ್ಕ್ ಆಗ್ತಿದೆ, ಹೆವಿ ಸ್ಮೂತ್ ಆಗಿರುತ್ತೆ. ಯಾಕಂದರೆ ಕೆಲವು ಜನ ಅನ್ಕೊಂಡ್ಬಿಡ್ತಾರೆ ಹೊಸ ತೊಗೊಂಡಾಗ ಸ್ಮೂತ್ ಇರುತ್ತೆ, ಆಮೇಲೆ ಒಂದು ಸ್ವಲ್ಪ ರಫ್ ಆಗುತ್ತೆ ಅಂತ. ನೋಡೋಣ, ಟ್ರೈ ಮಾಡೋಣ. ಒಂದು ತಿಂಗಳಾದ್ಮೇಲೆ ನಾನು ಆಫ್ಟರ್ 1 ಮಂತ್ ಆದಮೇಲೆ ಇದನ್ನು ರಿವ್ಯೂ ಮಾಡಿ ನೋಡ್ತೀನಿ ಯಾವ ಥರ ಅನಿಸುತ್ತೆ. ಒಂದು ತಿಂಗಳಾದ್ಮೇಲೆ ಇದ್ರ ಬಗ್ಗೆ ರಿವ್ಯೂ ಮಾಡ್ತೀನಿ ಹೆಂಗೆ ಅನಿಸುತ್ತೆ ಅಂತ. ನೋಡ್ತಾ ಇರ್ಬೋದು ಫುಲ್ ಸಕ್ಕ ಸ್ಮೂತ್ ಆಗಿದೆ. ಜೊತೆಗೆ ಎಲ್ಲ ಐಕಾನ್ಗಳು ಒಂದು ಸ್ವಲ್ಪ ಚೇಂಜ್ ಇದೆ. ಆಂಡ್ರಾಯ್ಡು ವರ್ಷನ್ ಹೆಂಗಿದೆಯೋ ಹಂಗೆ ಕೊಟ್ಟಿದ್ದಾನೆ. ಯಾಕಂದ್ರೆ ರಿಯಲ್ಮಿ 2 Pro ಅಲ್ಲಿ ಜಸ್ಟ್ ಈಗ ಮಾತ್ರ ಸ್ಲೈಡ್ ಮಾಡೋದು ಬಿಟ್ಟಿದ್ದ. ಜೊತೆಗೆ ಈಗ ಇದನ್ನು ಕೂಡ ಎಕ್ಸ್ಟ್ರಾ ಅಡಿಷನ್ ಆಪ್ಷನ್ ಕೊಟ್ಟಿದ್ದಾನೆ, ಮಸ್ತಾಗಿರುತ್ತೆ. ಯಾಕಂದರೆ ಈ ಆಪ್ಷನ್ನು ಜೊತೆಗೆ ನಮ್ಗೆ ಯಾವ ಆ್ಯಪ್ಸ್ ಬೇಕೋ ಆ ಆ್ಯಪ್ಸ್ನ ಹಿಂಗೆ ಇಟ್ಕೊಂಡು ABCD ಇದೆಲ್ಲ ತೊಗೊಬೋದು, ಆ ಥರನೂ ಇದೆ. ಜೊತೆಗೆ ಸೆಟ್ಟಿಂಗ್ಸ್ ಅಂತೂ ಸಖತ್ತಾಗಿ ಕಾಣ್ತಾ ಇದೆ. ನೋಡ್ತಾ ಇರ್ಬೋದು ಒಂಥರ ಇದು ಫುಲ್ ಡಿಸ್ಪ್ಲೇಲಿ ಬಂದಿರೋ ಥರ. ಸೆಟ್ಟಿಂಗ್ಸ್ಗೆ ಹೋದರೆ ಸೆಟ್ಟಿಂಗ್ಸ್ ಅಂತೂ ಸಖತ್ತಾಗಿದೆ. ಯೂಸ್ ಮಾಡೋಕ್ಕಂತೂ ಒಂದು ಸ್ವಲ್ಪ ಮಾಡಿಸ್ದಂಗಿದೆ. ಹೆವಿ ಸಾಫ್ಟ್ನೆಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಇದೆ.
ನೋಡೋಣ ಆಫ್ಟರ್ 1 ಮಂತ್ ಆದಮೇಲೆ ಏನು ಅನಿಸುತ್ತೆ, ಹೆಂಗೆ ಯೂಸ್ ಆದರೆ ಹೆಂಗೆ ಯೂಸ್ ಮಾಡ್ಬೋದು. ಜೊತೆಗೆ ಸಿಸ್ಟಮಲ್ಲಿರೋ ಆ್ಯಪ್ಸ್ಗಳನ್ನ ಇಲ್ಲೇ ಕೊಡಿದರೆ ಆ್ಯಪ್ ಮ್ಯಾನೇಜ್ಮೆಂಟು ಪ್ರತಿಯೊಂದು ಕೂಡ ನಾವು ಇದನ್ನೇ ಡ್ಯುವೆಲ್ ಆ್ಯಪ್ಸ್ ಕೂಡ ಮಾಡ್ಕೋಬೋದು. ಸ್ಪ್ಲಿಟ್ ಸ್ಕ್ರೀನ್ ಅಂತ, ಸ್ಪ್ಲಿಟ್ ಸ್ಕ್ರೀನ್ ಅಂದರೆ ಮಾಮೂಲಿ ಚಿಕ್ಕ ಸ್ಕ್ರೀನ್ ಆಗೋಂಥದ್ದು. ಡ್ಯುವೆಲ್ ಆ್ಯಪ್ಸ್ ಕೂಡ ಮಾಡ್ಕೋಬೋದು ಇದರಲ್ಲೇ. ಪ್ರತಿಯೊಂದು ಆಪ್ಷನು ಕೂಡ ಇದರಲ್ಲೇ ಕೊಟ್ಟಿದ್ದಾನೆ. ಸಾಫ್ಟ್ವೇರ್ ಅಪ್ಡೇಟು 2 ಸಲ ಕೇಳ್ತು, ನಾನು ಆಲ್ರೆಡಿ ಸಾಫ್ಟ್ವೇರ್ನ ಅಪ್ಡೇಟ್ ಮಾಡಿದ್ದೀನಿ ಈಗ ತಾನೆ ಜಸ್ಟು. ಗೈಸ್ ಈಗ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಾ, ನಾನು ಫ್ರಂಟ್ ಕ್ಯಾಮ್ರಾ ತೊಗೊಂಡಿದ್ದೀನಿ. ಫ್ರಂಟ್ ಕ್ಯಾಮ್ರಾ 25 ಮೆಗಾ ಪಿಕ್ಸೆಲ್ ಬಂದು ನೋಡ್ತಾ ಇರ್ಬೋದು ಯಾವ ಥರ ಬರ್ತಾ ಇದೆ ಅಂತ. ಜೊತೆಗೆ ಇದರಲ್ಲಿ ಪೋರ್ಟ್ರೇಟು ಕೂಡ ನೋಡಿ ಎಷ್ಟು ಬ್ಯಾಕ್ಗ್ರೌಂಡ್ ಎಲ್ಲ ಫುಲ್ಲು ಕ್ಲೀನಾಗಿ ಬ್ಲರ್ ಆಗಿ ನಾವು ಮಾತ್ರ ಚೆನ್ನಾಗಿ ಕಾಣಿಸ್ತೀವಿ ಅಂತ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದೆ. ಬ್ಲರ್ರಿಂಗು ಕೂಡ ಚೆನ್ನಾಗಿದೆ, ಜೊತೆಗೆ ನಾರ್ಮಲ್ ಫೋಟೋ ಕೂಡ ಚೆನ್ನಾಗಿದೆ. ಇನ್ನು ಬ್ಯಾಕ್ಗ್ರೌಂಡ್ ಫೋಟೋಸ್ ಎಲ್ಲ ತೆಗ್ದಿಲ್ಲ, ಅದು ಯಾವ ಥರ ಅಂತ ಫುಲ್ಲು ಡೀಟೇಲ್ ತೆಗೆದು ಅದನ್ನೇ ರಿವ್ಯೂ ಮಾಡ್ತೀನಿ ನೆಕ್ಸ್ಟ್ ಮಂತು. ಗೈಸ್ ಫೋನ್ ನೋಡಿದರೆ ಯಾವ ಥರ ಇದೆ ಅಂತ, ಈ ಫೋನು ಚೆನ್ನಾಗಿದೆಯೋ ಇಲ್ವೋ ಅಂತ ಒಂದು ವಾರದಲ್ಲಿ ನಾನು ರಿವ್ಯೂ ಮಾಡ್ತೀನಿ. ಏನಪ್ಪ ಅಂದರೆ ಇವಾಗ ಹೊಸ್ದಾಗಿ ತೊಗೊಳಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ, ಆಮೇಲೆ ಚೆನ್ನಾಗಿರಲ್ಲ ಅಂತಾರೆ. ಇವಾಗ ತೊಗೊಂಡಿದ್ದೀನಿ ನಾನು, ನೋಡೋಕ್ಕೆ ಲುಕ್ಕಿಂಗ್ ಅಂತೂ ಸಖತ್ತಾಗಿದೆ. ಫುಲ್ಲು ಮ್ಯಾಟ್ ಫಿನಿಶ್ ಕೊಡಿರೋದಂತೂ ಇನ್ನೂ ಸಖತ್ತಾಗಿದೆ. ಕ್ಯಾಮ್ರಾ ಅಂತೂ ಅಷ್ಟೇ ಚೆನ್ನಾಗಿ ವರ್ಕ್ ಆಗುತ್ತೆ. ಜೊತೆಗೆ ಫೇಸ್ ಲಾಕ್ ಅಂತೂ ಇನ್ನೂ ಫಾಸ್ಟಾಗಿ ವರ್ಕ್ ಆಗುತ್ತೆ ಫಿಂಗರ್ ಪ್ರಿಂಟ್ ಜೊತೆಗೇನೆ. ರಿಯಲ್ಮಿ 2 ಪ್ರೋಲೇ ಫಿಂಗರ್ ಪ್ರಿಂಟ್ ಸರಿಯಾಗಿ ವರ್ಕ್ ಆಗಲ್ಲ, ಆದರೆ ಇದರಲ್ಲಿ ಫಿಂಗರ್ ಪ್ರಿಂಟ್ ಕರೆಕ್ಟಾಗಿ ವರ್ಕ್ ಆಗುತ್ತೆ. ಜೊತೆಗೆ ಫೇಸ್ ಲಾಕ್ ಕೂಡ ಅದೇ ಥರ ವರ್ಕ್ ಆಗ್ತಾ ಇದೆ. ನೋಡೋಣ ಇನ್ನೊಂದು ವಾರದಲ್ಲಿ ಇದ್ರ ಬಗ್ಗೆ ಏನು ಅಂತ ಫುಲ್ ರಿವ್ಯೂ ಮಾಡ್ತೀನಿ. ಈ ವಿಡಿಯೋ ಏನು ಅನಿಸ್ತಿದೆ ಅಂತ ಎಲ್ಲರೂ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಎಲ್ರಿಗೂ ನಮಸ್ಕಾರ. ಜೈ ಆಂಜನೇಯ.